ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ನ್ಯೂ ಅನದರ್ ವಿಡಿಯೋ. ಸೊ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮೊಬೈಲ್ ಅಲ್ಲಿ ಕಾಲ್ ಫಾರ್ವರ್ಡಿಂಗ್ ಬಗ್ಗೆ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಕಾಲ್ ಫಾರ್ವರ್ಡಿಂಗ್ ಅಂದ್ರೆ ಏನಪ್ಪಾ ಅಂದ್ರೆ, ಸೊ ನಮ್ಗೆ ಬರೋ ಎಲ್ಲಾ ಕಾಲ್ಸ್ ಗಳನ್ನ ಬೇರೆ ಮೊಬೈಲ್ಗೆ ಅಂದ್ರೆ ಬೇರೆ ನಂಬರ್ಗೆ ಫಾರ್ವರ್ಡ್ ಮಾಡಬಹುದು. ಸೊ ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ತುಂಬಾ ಯೂಸ್ಫುಲ್ ಆಗಿದೆ, ಎಲ್ಲೂ ಸ್ಕಿಪ್ ಮಾಡಕ್ ಹೋಗಬೇಡಿ. ಸೊ ಲೆಟ್ಸ್ ಬಿಗಿನ್ ದ ವಿಡಿಯೋ. ಫಸ್ಟ್ ನಿಮ್ಮ ಮೊಬೈಲ್ ಅಲ್ಲಿ ಕಾಲಿಂಗ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಕಾಲಿಂಗ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ಆದ್ಮೇಲೆ ಅಲ್ಲಿ ಮೇಲ್ಗಡೆ ಟೂ ಡಾಟನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ನಿಮಗೆ ಕೆಳಗಡೆ ಸೆಟ್ಟಿಂಗ್ಸ್ ಅನ್ನೋ ಒಂದು ಆಪ್ಷನ್ ಸಿಗುತ್ತೆ. ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದ ಆದ್ಮೇಲೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ. ಇಲ್ಲಿ ನಿಮಗೆ ಕೆಳಗಡೆ ಲಾಸ್ಟ್ ಆಪ್ಷನ್ ನಲ್ಲಿ ಕ್ಯಾರಿಯರ್ ಕಾಲ್ ಸೆಟ್ಟಿಂಗ್ಸ್ ಅನ್ನೋ ಒಂದು ಆಪ್ಷನ್ ಕಾಣಿಸುತ್ತೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ಆದ್ಮೇಲೆ ಇಲ್ಲಿ ನಿಮಗೆ ಥರ್ಡ್ ಆಪ್ಷನ್ ಕಾಲ್ ಫಾರ್ವರ್ಡಿಂಗ್ ಅನ್ನೋ ಒಂದು ಆಪ್ಷನ್ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ಸ್ವಲ್ಪ ರೀಡಿಂಗ್ ಸೆಟ್ಟಿಂಗ್ಸ್ ಆಗ್ತಿರುತ್ತೆ. ಸೊ ಇರೋ ಆಪ್ಷನ್ಸ್ ಎಲ್ಲ ರೀಡ್ ಆಗಿ ಶೋ ಆಗ್ಬೇಕಲ್ವಾ, ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಪ್ರೊಸೆಸರ್ ತುಂಬಾ ಲೇಟ್ ಆಗ್ತಿದೆ ಅನ್ಸುತ್ತಲ್ಲ. ಸೊ ಇವಾಗ ಓಪನ್ ಆಯ್ತು. ಸೊ ನಿಮ್ಗೆ ಇಲ್ಲಿ ಫಸ್ಟ್ ಆಪ್ಷನ್ ಅಲ್ಲಿ ಆಲ್ವೇಸ್ ಫಾರ್ವರ್ಡ್ ಅನ್ನೊಂದು ಆಪ್ಷನ್ ಆಫ್ ಅಲ್ಲಿ ಇರುತ್ತೆ, ಅದನ್ನ ಆನ್ ಮಾಡ್ಕೋಬೇಕು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ಆದ್ಮೇಲೆ ಸೊ ನೀವು ಯಾರ ನಂಬರ್ಗೆ ನಿಮ್ ಕಾಲ್ಸ್ ನ ಫಾರ್ವರ್ಡ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಲ್ಲ ಅವ್ರ ನಂಬರ್ನ ಇಲ್ಲಿ ಟೈಪ್ ಮಾಡಬೇಕು. ಸೊ ನಿಮ್ಗೆ ಬರೋ ಕಾಲ್ಸ್ ಎಲ್ಲ ಅವ್ರಿಗೆ ಹೋಗ್ಬೇಕು ಅಂದ್ರೆ ಯಾರ ನಂಬರ್ ಫಾರ್ವರ್ಡ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಲ್ಲ ಅವ್ರ ನಂಬರ್ನ ಇಲ್ಲಿ ಟೈಪ್ ಮಾಡಿ. ಸೊ ನಾನು ಜಸ್ಟ್ ಇಲ್ಲಿ ನನ್ನ ಫ್ರೆಂಡ್ ನಂಬರ್ನ ಟೈಪ್ ಮಾಡಿ ತೋರಿಸ್ತೇನೆ. ಸೊ ನಾ ಇಲ್ಲಿ ನಂಬರ್ ಟೈಪ್ ಮಾಡಿದಾದ್ಮೇಲೆ ಆನ್ ಅನ್ನೋ ಆಪ್ಷನ್ ಇಲ್ಲಿ ಸಿಗುತ್ತೆ ನಿಮ್ಗೆ. ಸೊ ಅದನ್ನ ಆನ್ ಮಾಡ್ಕೊಳ್ಳಿ. ಸೊ ಸ್ವಲ್ಪ ಅಪ್ಡೇಟಿಂಗ್ ಆಗುತ್ತೆ. ಸೊ ಇವಾಗ ನೀವು ನಿಮ್ ಕಾಲ್ಸ್ ನ ಯಾರ ನಂಬರ್ ಟೈಪ್ ಮಾಡಿದ್ರಲ್ಲ ಆ ನಂಬರ್ಗೆ ಫಾರ್ವರ್ಡ್ ಆಯ್ತು. ಸೊ ಇವಾಗ ನನ್ ಬರೋ ಎಲ್ಲಾ ಕಾಲ್ಸ್ ನನ್ನ ಫ್ರೆಂಡ್ಗೆ ಫಾರ್ವರ್ಡ್ ಆಗಿದೆ. ಸೊ ಇವಾಗ ಬ್ಯಾಕ್ ಬಂದು ನೋಡಿದ್ರೆ ಸೊ ಇವಾಗ ನನ್ಗೆ ಬರೋ ಕಾಲ್ಸ್ ಎಲ್ಲ ನನ್ನ ಫ್ರೆಂಡಿಗೆ ಹೋಗಿರುತ್ತೆ. ಸೊ ಈ ರೀತಿಯಾಗಿ ನೀವು ನಿಮ್ಗೆ ಬರೋ ಕಾಲ್ಸ್ ಅನ್ನೆಲ್ಲ ಬೇರೆಯವ್ರ ನಮ್ಗೆ ಫಾರ್ವರ್ಡ್ ಮಾಡ್ಕೋಬಹುದು. ಸೊ ಐ ಹೋಪ್ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಯ್ತು ಅಂತ ಅನ್ಕೊಂತೀನಿ. ಸೊ ಇದೇ ರೀತಿ ಒಳ್ಳೆ ಕಂಟೆಂಟ್ ಗಳಿಗೋಸ್ಕರ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ, ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಸೊ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ ಜೊತೆಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಸಿಗುವ. ಬಾಯ್.